आप देख रहे हैं बीजापुर इन्फो। मैं आपके साथ जाफर कलादगी। मुद्देबिहाड़ एमएलए एस पाटिल नहलाली ने कल बीजेपी प्रत्याशी रमेश जिगजिणगी के लिए मुद्देबिहाड़ टाउन में प्रचार के दौरान मीडिया से बात करते हुए लिंगायत समुदाय को अलग धर्म का दर्जा दिलाने के पैरोकार विनय कुलकर्णी, शरण प्रकाश पाटिल, बसवराज होरट्टी और एम.बी. पाटिल पर जमकर निशाना साधा। कहा, धर्म को बांटने का काम करने वाले नेताओं को जनता ने नकार दिया है। इन नेताओं ने धर्मद्रोही, समाजद्रोही, परिवार द्रोही काम किया है। अब एम.बी. पाटिल की बारी है। अगर एम.बी. पाटिल इसका पश्चाताप करना चाहते हैं तो उन्हें राजनीतिक संन्यास लेकर तीर्थ यात्रा पर जाना चाहिए। देखिए। ಮತ್ತು 2-3 ದಿನಗಳಿಂದ ನಾನು ಸುಮಾರು ಒಂದು ವಾರದಿಂದ ಅಷ್ಟೇ ಅಲ್ಲ, ಕಳೆದ 2-3 ತಿಂಗಳಿಂದ ಸೂಕ್ಷ್ಮವಾಗಿ ಕಾಂಗ್ರೆಸ್ ನಾಯಕರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೇನೆ. ಇವತ್ತು ಸಂಯುಕ್ತ ಕರ್ನಾಟಕದಲ್ಲಿ ಪ್ರತ್ಯೇಕ ಧರ್ಮ ಮುಗಿದ ಅಧ್ಯಾಯ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಮೊನ್ನೆ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ರು ಪ್ರತ್ಯೇಕ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಬೇಡಿ, ನಾನು ಬಿಟ್ಬಿಡಿ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಇವತ್ತು ನಾನು ಇನ್ನೊಂದು ಪತ್ರಿಕೆಯಲ್ಲಿ ಪ್ರಜಾವಾಣಿಯಲ್ಲಿ ನೋಡಿದಾಗ, ಪ್ರಜಾವಾಣಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಮುಂಚೂಣಿ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥ, ಸೋತು ಸುಣ್ಣವಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ರಂಭಾಪುರಿ ಶ್ರೀಗಳನ್ನ ಭೇಟಿಯಾಗಿ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸಿ ಅಂತಕ್ಕಂಥ ಏನೋ ಭಿಕ್ಷೆ ಬಿಡ್ತಕ್ಕಂಥ ಕೆಲಸವನ್ನ ವಿನಯ್ ಕುಲಕರ್ಣಿ ರಂಭಾಪುರಿ ಶ್ರೀಗಳ ಹತ್ರ ಮಾತನಾಡಿರೋದನ್ನ ಇವತ್ತಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದೆ. ಹೊರಟ್ಟಿ ಅವರು ಏನು ಉತ್ತರ ಕರ್ನಾಟಕದವರೆಲ್ಲ ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಹೊರಟ್ಟಿ ಅವರು ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡ್ಬೇಡಿ, ಅದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತಕ್ಕಂಥ ಮಾತನ್ನ ನಾನು ಒಂದು ಮಾತನ್ನ ಈ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ವಿನಯ್ ಕುಲಕರ್ಣಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಹೇಳಿಕೆಯನ್ನು ನಾನು ಕೋಟ್ ಮಾಡೋದಾದ್ರೆ, ಇದು ನನ್ನ ಕುಟುಂಬ. ಅವ್ರು ಹೇಳ್ತಾರೆ, ಏನಿದ್ದರೂ ಈ ಬಾರಿ ಲಿಂಗಾಯತರು ಮುನಿಸಿಕೊಳ್ಳುವ ಮಾತೇ ಇಲ್ಲ. ಏನಿದ್ದರೂ ಒಂದು ಕುಟುಂಬ ಇದ್ದಂತೆ ನಮ್ಮ ಕುಟುಂಬವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ನಮಗೆ ಗೊತ್ತಿದೆ. ಒಂದು ಕುಟುಂಬದಲ್ಲಿ ಇರುವ ಸದಸ್ಯರ ವಿಚಾರ ಬೇರೆ ಬೇರೆ ಆಗಿರುತ್ತದೆ, ಹಾಗೆ ಎಲ್ಲವೂ ಸರಿ ಹೋಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದೆ. ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ, ಒಂದು ಕುಟುಂಬ ಅಂತೀರಿ, ಕುಟುಂಬದಲ್ಲಿ ಬೆಂಕಿ ಹಚ್ಚತಕ್ಕಂಥ ನೀಚ್ ಕೆಲಸವನ್ನ ಮಾಡಿದ ನೀಚರನ್ನೆಲ್ಲ ನಿಮಗೆ ಯಾವ ಶಿಕ್ಷೆ ಕೊಡಬೇಕು? ಇವತ್ತು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಡೆದು ರಾಜಕಾರಣ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ನೀವು ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೈ ಹಾಕಿದ್ರಿ. ಅದರಲ್ಲೂ ಬಸವರಾಜ ಹೊರಟ್ಟಿ, ವಿನಯ್ ಕುಲಕರ್ಣಿ, ಎಂ.ಬಿ. ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ನಾಯಕರುಗಳ ಹೈಕಮಾಂಡಿನ ಕುಮ್ಮಕದಿಂದ ನೀವೇನು ಈ ಸಮಾಜವನ್ನು ಹೊಡಿತಕ್ಕಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ರಿ. ನೀವು ಧರ್ಮದ್ರೋಹಿಗಳು, ಸಮಾಜ ದ್ರೋಹಿಗಳು ಮತ್ತು ಕುಟುಂಬದ ದ್ರೋಹಿಗಳು. ಅದಕ್ಕೆ ನಿಮ್ಗೆ ಯಾವ ಶಿಕ್ಷೆ ಕೊಡ್ಬೇಕು? ನಿಮ್ಮನ್ನ ಯಾಕೆ ಕ್ಷಮಿಸ್ಬೇಕು? ಇದರಲ್ಲಿ ಒಂದು ವೇಳೆ ನೀವೇನಾದ್ರೂ ಇತರೆ ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮದಲ್ಲಿ ಏನಾದ್ರೂ ಧರ್ಮ ಹೊಡಿತಕ್ಕಂಥ ಕೆಲಸ, ನೀಚ ಕೆಲಸ ಮಾಡಿದ್ರೆ ನಿಮಗೆ ಬೀದಿನಲ್ಲಿ ಕಲ್ಲಿಲೆ ಹೊಡಿತಕ್ಕಂಥ ಶಿಕ್ಷೆಯನ್ನ ಜನ ಕೊಡ್ತಿದ್ರು. ಆದ್ರೆ ನಮ್ಮ ಸಮುದಾಯ ಶರಣ ತತ್ವದಲ್ಲಿ ಬಂದಿರತಕ್ಕಂಥವ್ರು, ಶಾಂತ ಸ್ವಭಾವದವರು, ಅಹಿಂಸಾ ವರ್ಗವನ್ನ ನಾವು ಮಾರ್ಗವಾಗಿ ಇಟ್ಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಆ ಮಾತುಗಳನ್ನ ಇವತ್ತು ನಮ್ಮ ಗುರುಗಳಿಂದಾಗ್ಲಿ ಅಥವಾ ನಮ್ಮ ಸಮಾಜದ ಮುಖಂಡರಿಂದಾಗ್ಲಿ ಬಂದಿಲ್ಲ. ಅದಕ್ಕೆ ನೀವು ಬಚಾವಾಗಿದ್ದೀರಿ. ರಂಭಾಪುರಿ ಶ್ರೀಗಳ ಬಗ್ಗೆ ಏನ್ ಮಾತಾಡಿದ್ರಿ ನೀವು? ಉಜ್ಜಯಿನಿ ಶ್ರೀಗಳ ಬಗ್ಗೆ ಏನ್ ಮಾತಾಡಿದ್ರಿ? ಶ್ರೀಶೈಲ ಶ್ರೀಗಳ ಬಗ್ಗೆ ಏನ್ ಮಾತಾಡಿದ್ರಿ? ಇದನ್ನೆಲ್ಲ ಬಿಟ್ಬಿಡ್ಬೇಕಾ? ನಿಮ್ಮನ್ನ ಇಷ್ಟಕ್ಕೆ ಬಿಡ್ಬೇಕಾ ನಿಮ್ಮನ್ನ? ಅದಕ್ಕೆ ನಾನು ನಿನ್ನೆ ಹೇಳಿಕೆ ಕೊಟ್ಟಿದ್ದು, ಹಿಂದೂ ಸಂಸ್ಕೃತಿ ಪ್ರಕಾರ ಒಬ್ಬ ರಾಜ ಧರ್ಮದ್ರೋಹದ ಕೆಲಸ ಮಾಡಿದಾಗ, ಸಮಾಜ ದ್ರೋಹದ ಕೆಲಸ ಮಾಡಿದಾಗ ನಮ್ಮ ಸಂಸ್ಕೃತಿ ಪ್ರಕಾರ ಶಿಕ್ಷೆ ಏನಪ್ಪಾ ಅಂದ್ರೆ, ಆ ಧರ್ಮ ಗುರುಗಳ ಪಾದರಾಕ್ಷಿಗಳನ್ನು ತಲೆ ಮೇಲೆ ಹೊತ್ಕೊಂಡು, ಏನು ಪಂಚಪೀಠಾಧೀಶರು ಇದ್ದಾರೆ ಅವರೆಲ್ಲರ ಪಾದರಾಕ್ಷಿಗಳನ್ನ ತಲೆ ಮೇಲೆ ಹೊತ್ಕೊಂಡು, ಕಾಲಲ್ಲಿ ಚಪ್ಪಲಿ ಹಾಕಿದ್ರೆ ನಾರಿ ಮಡಿ ಉಟ್ಕೊಂಡು, ತಪ್ಪಾಯ್ತು ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ಎಲ್ಲ ಪಂಚಪೀಠಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ತೀರ್ಥ ಯಾತ್ರೆ ಮಾಡಿ ಬಂದು ಸಮಾಜದ ಮುಂದೆ ಕ್ಷಮೆ ಕೇಳಿದ್ರೆ ಸಮಾಜ ಕ್ಷಮಿಸಬೇಕು ಬಿಡಬೇಕು ಅನ್ನೋದನ್ನ ಸಮಾಜ ತೀರ್ಮಾನ ಮಾಡ್ತದೆ. ಅದಕ್ಕೆ ನಿಮ್ಮನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಗೆ ಚುನಾವಣೆಯಲ್ಲಿ
ಸ್ಪರ್ಧೆ ಮಾಡ್ಲಿಕ್ಕೆ, ಸಮಾಜದ ಓಟುಗಳನ್ನು ಕೇಳಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ ಮತ್ತು ನೈತಿಕತೆ ಇಲ್ಲ. ವಿಶೇಷವಾಗಿ ಎಂ ಬಿ ಪಾಟೀಲ್ ಹಿಂಬಾಲಕರು ಹೇಳ್ತಾರೆ ಏನಂದ್ರೆ, ಮೋದಿ ಅವರು ಬಂದು ಪ್ರಚಾರ ಮಾಡಿದ್ರು ನಮ್ಮನ್ನು ಸೋಲ್ಸಕ್ಕಾಗಲ್ಲ. ಇವತ್ತಿಗೂ ಕೂಡ ಅವರು ದುರಹಂಕಾರದ ಹೇಳಿಕೆಗಳನ್ನ ಕೊಡ್ತಾರೆ. ಏನಂದ್ರೆ, ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡೋನಿಗೆ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿ. ನಿಮ್ಮ ಬುದ್ಧಿಗೆ ಏನು ಮಂಕ್ ಬೈದಿದೆ ಅಂತ ಗೊತ್ತಿಲ್ಲ ಎಂ ಬಿ ಪಾಟೀಲ್ರೆ. ಮಾಡಬಾರದು ತಪ್ಪನ್ನು ಮಾಡಿದಿರಾ. ಯಾಕಂದ್ರೆ ನಿಮ್ಮ ಅಧಿಕಾರದ ಮದ, ಹಣದ ಮತದಿಂದ ಅದನ್ನು ಮಾಡಿರ್ತಕ್ಕಂಥ. ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಚಿವರಾದಂತ ಎಂ ಬಿ ಪಾಟೀಲ್ರನ್ನ, ನೀವು ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಸಮಾವೇಶಗಳನ್ನ ಮಾಡಿದ್ರಲ್ಲ, ಧಾರವಾಡದಲ್ಲಿ ಮಾಡಿದ್ರಿ, ಬಿಜಾಪುರದಲ್ಲಿ ಮಾಡಿದ್ರಿ, ಗುಲ್ಬರ್ಗಾದಲ್ಲಿ ಮಾಡಿದ್ರಿ, ಬೆಳಗಾವದಲ್ಲಿ ಮಾಡಿದ್ರಿ, ಬೀದರಲ್ಲಿ ಮಾಡಿದ್ರಿ. ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು? ನೀವು ನೀರಾವರಿ ಸಚಿವರಾಗಿ ಲೂಟಿ ಹೊಡೆದಿರ್ತಕ್ಕಂಥ ಹಣದಲ್ಲಿ ಧರ್ಮವನ್ನು ಹೊಡಿತಕ್ಕಂಥ ನೀಚ ಕೆಲಸವನ್ನ ನೀವೇನ್ ಮಾಡಿದ್ರಿ. ನಿಮಗೆ ಶಿಕ್ಷೆ ಕೊಡದೇನೆ ಸಮಾಜ ಬಿಡೋದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದಕ್ಕೆ ಒಂದೇ ದಾರಿ ಏನಪ್ಪಾ ಅಂತಂದ್ರೆ, ಪಶ್ಚಾತ್ತಾಪ ಆಗಿದ್ರೆ ನೀವು ತೀರ್ಥಯಾತ್ರೆಗೆ ಹೋಗಿ ಬರಬೇಕು, ನಿಮ್ಮ ರಾಜೀನಾಮೆಗಳನ್ನು ಕೊಡಬೇಕು, ರಾಜಕಾರಣದಿಂದ ನಿವೃತ್ತಿ ಆಗಬೇಕು. ಆಗ ಮಾತ್ರ ನಿಮಗೆ ಇದಕ್ಕೊಂದು ಏನಾದರೂ ಸಮಾಜ ಕ್ಷಮಿಸಬಹುದೇನೋ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ವಿಷಯವನ್ನ ಇಲ್ಲಿಗೆ ಬಿಡತಕ್ಕಂಥ ಪ್ರಶ್ನೆ ಇಲ್ಲ. ಇವ್ರನ್ನ ಸಮಾಜದಿಂದ ಹೊರಗಾಕ್ಬೇಕು, ಇವ್ರು ಮಾಡಿರ್ತಕ್ಕಂಥ ಸಮಾಜ ದ್ರೋಹದ ಕೆಲಸಕ್ಕೆ ತಕ್ಕ ಶಿಕ್ಷೆ ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।